ಮಾರುವ ಈ ಯೇಸುವನ್ನು ನಂಬು ನೀನು ಸ್ನೇಹಿತಾನೇ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು, ನಿನ್ನ ಜೀವಮಾನವು ಎಂದು ತಿಳಿದೆಯಾ. ಕ್ರಿಸ್ತನರಿಯುವುದೊಂದೇ ಶ್ರೇಷ್ಠವು, ನಿನ್ನ ಜೀವಮಾನವು ಎಂದು ತಿಳಿದೆಯಾ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಈ ದಿನದ ಕೊಡಲು ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಸನ್ನ ಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ದಿನದ ಪಾಠವನ್ನು ಕಲಿಯುವಾಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹಿರಿಯರಾದಂತ ಬೋಧಕರಂತ ಪ್ರಸನ್ನ ಕುಮಾರ್ ಅವರನ್ನ ಈ ದಿನದ ಪಾಠಕ್ಕಾಗಿ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಪಾಠಗಳನ್ನ ನಡೆಸಿಕೊಡ್ಬೇಕೆಂದು ತಮ್ಮನ್ನ ಆಹ್ವಾನಿಸುವಂತನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ದೇವರ ವಾಕ್ಯವನ್ನು ಕಲಿಯುವಂತ ಇನ್ನೊಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಇಡೀ ವಾರವೆಲ್ಲ ನಾವು ಅಂತ್ಯಕಾಲದ ಘಟನೆಗಳ ಮುನ್ಸೂಚನೆಗಳು ಇವುಗಳ ಬಗ್ಗೆ ಕಲಿತುಕೊಂಡು ದಾನಿಯೇಲ 3ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯ, ಈ ಅಧ್ಯಾಯಗಳಿಂದ ಬರ್ತಕ್ಕಂಥ ಕೆಲವು ಘಟನೆಗಳನ್ನ ಈಗಾಗಲೇ ಕಲಿತುಕೊಂಡಿದ್ದೇವೆ. ಇವತ್ತಿನ ಪಾಠದಲ್ಲಿ ನಾವು ಹೊಸ ಒಡಂಬಡಿಕೆಯ ಆದಿ ಕ್ರೈಸ್ತ ಸಭೆಗೆ ಉಂಟಾದ ಹಿಂಸೆಯ ಬಗ್ಗೆ ಕಲಿಯಲಿಕ್ಕೆ ಹೋಗ್ತೇವೆ. ಕೊನೆಯ ಕಾಲದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಒಂದು ಮುನ್ಸೂಚನೆ ನಮಗೆ ತಿಳಿಸಲ್ಪಟ್ಟಿದೆ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಆದಿ ಕ್ರೈಸ್ತ ಸಭೆಯ ವಿಶ್ವಾಸಿಗಳ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅವರು ಸಹ ಸಾಕಷ್ಟು ಹಿಂಸೆಗಳನ್ನ, ನೋವುಗಳನ್ನ, ಸಮಸ್ಯೆಗಳನ್ನ ಎದುರಿಸಿದರು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಸೈತಾನನು ಸಭೆಯನ್ನ ಬೆಳೆಯುವುದಕ್ಕೆ ಅನೇಕ ಅಡ್ಡಿಯನ್ನ ಮಾಡಿದನು. ಪ್ರಾರಂಭಕ್ಕೆ ಈ ಅಡ್ಡಿ ಆತಂಕಗಳು ಸಭೆಯನ್ನ ಬೆಳೆಯುವುದಕ್ಕೆ ಸಹಾಯ ಮಾಡಿತು ಎಂಬುದಾಗಿ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಹಿಂಸೆ ಯಾವಾಗ ಹೆಚ್ಚಾಯಿತು, ಆ ಸಮಯದಲ್ಲಿ ಅನೇಕರು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಮುಂದಾದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ದೇವರು ತನ್ನ ಸಭೆಯನ್ನ ಯಾವತ್ತೂ ಸಹ ಅನಾಥರನ್ನಾಗಿ ಬಿಟ್ಟಿಲ್ಲ ಅಥವಾ ನಿರ್ಗತಿಕರನ್ನಾಗಿ ಮಾಡಲಿಲ್ಲ. ಯಾರು ಹಿಂಸೆಯನ್ನ ತಾಳಿಕೊಂಡರೋ ಅವರೆಲ್ಲರೂ ಜಯಶಾಲಿಗಳಾದರು ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ಈ ಸಾಯಂಕಾಲ ನಿಮ್ಮ ಮುಂದೆ ನಮ್ಮ ಆದಿ ಕ್ರೈಸ್ತರು ಅಂದರೆ ಮೊದಲನೇ ಶತಮಾನ ಅಂದರೆ ಯೇಸು ಕ್ರಿಸ್ತನ ಜನನದಿಂದ ಹಿಡಿದು ಕ್ರಿಸ್ತ ಶಕ 100ರ ತನಕ ಅನೇಕರು ಹುತಾತ್ಮರಾದರು, ರಕ್ತ ಸಾಕ್ಷಿಗಳಾದರು.
ಹೇಗೆ ಅವರು ಹಿಂಸೆಯನ್ನ ತಾಳಿಕೊಂಡರು, ಹೇಗೆ ಅವರು ಕ್ರಿಸ್ತನಿಗೋಸ್ಕರ ಅಷ್ಟೊಂದು ನೋವನ್ನು, ಹಿಂಸೆಯನ್ನ, ದುಃಖವನ್ನು, ಸಂಕಟವನ್ನು ತಾಳಿಕೊಳ್ಳಲು ಸಾಧ್ಯವಾಯಿತು ಎಂಬುದಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಮೊದಲನೇ ಶತಮಾನ ಎಂಬುದಾಗಿ ಹೇಳಿದರೆ ನಮಗೆ ಎದುರಾಗುವುದು ಅಥವಾ ನಮ್ಮ ಗಮನಕ್ಕೆ ಬರುವುದು ಶಿಷ್ಯರು, ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದಂತ ಶಿಷ್ಯರು. ಈ ಶಿಷ್ಯರನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿಯ ಜೊತೆಯಲ್ಲಿ ಇರುವಾಗ ನಂಬಿಕೆಯಲ್ಲಿ ಕುಗ್ಗಿ ಹೋಗಿದ್ದರು, ಭಯಭ್ರಾಂತರಾಗಿದ್ದರು. ಯೇಸು ಸ್ವಾಮಿಯೇ ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ದೋಣಿಯಲ್ಲಿ ಮಲಗಿಕೊಂಡಿದ್ದಾನೆ, ನಮ್ಮ ಜೊತೆಯಲ್ಲಿ ಊಟ ಮಾಡುತ್ತಿದ್ದಾನೆ, ನಮಗೆ ಬಿರುಗಾಳಿಯು, ಸುಂಟರ್ ಗಾಳಿಯು, ಯಾವುದೇ ಸಮಸ್ಯೆಗಳು ಎದುರಾದಾಗ ನಮ್ಮ ಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬತಕ್ಕಂಥ ಅರಿವು ಅವರಿಗೆ ಇದ್ದಾಗ್ಯೂ ಸಹ ನಂಬಿಕೆ ಮಾತ್ರ ದೃಢವಾಗಿರ್ಲಿಲ್ಲ, ಯಥಾರ್ಥವಾಗಿರ್ಲಿಲ್ಲ. ಅದಕ್ಕೋಸ್ಕರ ಪದೇ ಪದೇ ಶಿಷ್ಯರಿಗೆ ಸ್ವಾಮಿ ಎಚ್ಚರಿಕೆಯನ್ನು ನೀಡ್ತಾ ಇದ್ನು, ಅಲ್ಪ ವಿಶ್ವಾಸಿಗಳೇ, ಉಪವಾಸ ಪ್ರಾರ್ಥನೆ ಇಲ್ಲದೆ ಇದು ನಿಮ್ಮಿಂದ ಸಾಧ್ಯವಿಲ್ಲ. ನೀವು ನಂಬಿಕೆಯಲ್ಲಿ ದೃಢವಾಗಿರಬೇಕು. ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ನೀವು ಒಂದು ಬೆಟ್ಟವನ್ನು ಸಹ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗು ಎಂದರೆ ಅದು ಹೋಗುವಂತ ಒಂದು ಶಕ್ತಿ ಅದಕ್ಕಿದೆ. ಆದ್ರೆ ಅಷ್ಟು ನಂಬಿಕೆ ನಿಮಗಿಲ್ಲ. ಪದೇ ಪದೇ ಸ್ವಾಮಿ ಅವರಿಗೆ ಹೇಳುತ್ತಿದ್ದಾಗ್ಯೂ ಸಹ ಯಾರು ಸಹ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಆದ್ರೆ ಯಾವ ಸಮಯದಲ್ಲಿ ನಮ್ಮ ಸ್ವಾಮಿ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಕೊಟ್ಟರು, ಮೃತ್ಯುಂಜಯನಾಗಿ ಪುನರುತ್ಥಾನವಾಗಿ ಎದ್ದರು, ಅದಾದ ಮೇಲೆ ಪಂಚಶತಮಾನದ ಅಪವಿತ್ರಾತ್ಮನ ಒಂದು ಇಳಿಯುವಿಕೆ ಅವರೆಲ್ಲರಲ್ಲೂ ಸಹ ಪರಿವರ್ತನೆಯನ್ನು ತಂದಿತು. ಎಷ್ಟರ ಮಟ್ಟಿಗೆ ಪರಿವರ್ತನೆಗೊಂಡರು ಎಂಬುದಾಗಿ ಗಮನಿಸುವಾಗ ಅವರು ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡುವುದಕ್ಕೆ ಹಿಂಜರಿಯಲಿಲ್ಲ. ಹಿಂಸೆಯನ್ನ ತಾಳಿಕೊಳ್ಳುವುದಕ್ಕೆ ಅವರು ಸದಾ ಸಿದ್ಧರಿದ್ದರು. ಅವರಲ್ಲಿ ಯಾವತ್ತೂ ಸಹ ನಾವು ಬದುಕಿ ಬಾಳಬೇಕು, ಇನ್ನೂ ಅಷ್ಟು ಕಾಲ ಇರಬೇಕು ಎಂಬುದಾಗಿ ಅಂದುಕೊಳ್ಳಲಿಲ್ಲ. ಯೌವನ ಕಾಲದಲ್ಲಿಯೇ ತಮ್ಮನ್ನ ದೇವರಿಗೆ ಒಪ್ಪಿಸಿಕೊಡುತ್ತಾ ತಮ್ಮ ಪ್ರಾಣವನ್ನ ಅವರು ದಾರಿ ಎರೆದವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಬನ್ನಿ, ಆ ಮೊದಲನೇ ಶತಮಾನದಲ್ಲಿ ಆದಂತ ಹಿಂಸೆಗಳನ್ನ ಸ್ವಲ್ಪ ಹೊತ್ತು ನಿಮಗೆ ಬಿಡಿ ಬಿಡಿಯಾಗಿ ನಾನು ಹೇಳಲು ಇಷ್ಟಪಡುವಂತನಾಗಿದ್ದೇನೆ. ಮೊದಲನೇದಾಗಿ, ಹೆರೋದನ ಕಾಲದಲ್ಲಿ, ಅಂದ್ರೆ ಯೇಸು ಸ್ವಾಮಿ ಹುಟ್ಟುವಾಗ ಹೆರೋದನು ಅರಸನಾಗಿದ್ದನು. ಯೇಸು ಸ್ವಾಮಿಯ ಹುಟ್ಟುವಿಕೆಯಲ್ಲಿಯೇ ಒಂದು ಸಮಸ್ಯೆ ಪ್ರಾರಂಭವಾಯಿತು. ಯೇಸು ಸ್ವಾಮಿಯನ್ನು ಮಗುವಾಗಿರುವಾಗಲೇ ಕೊಲ್ಲುವುದಕ್ಕೆ ಆ ರಾಜನು ಪ್ರಯತ್ನವನ್ನ ಮಾಡಿದನು. ಅಂದರೆ ಮೊದಲನೇ ಶತಮಾನದ ಪ್ರಾರಂಭದಲ್ಲಿಯೇ ಈ ಎಲ್ಲಾ ಹುತಾತ್ಮರಿಗೆ, ಎಲ್ಲಾ ರಕ್ತ ಸಾಕ್ಷಿಗಳಿಗೆ ಯೇಸು ಸ್ವಾಮಿಯೇ ಒಂದು ಅಡಿಪಾಯ, ಒಂದು ಮಾದರಿ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಆದ್ರೆ ಯೇಸು ಸ್ವಾಮಿ ಅದೆಲ್ಲವನ್ನು ಜಯಿಸಿಕೊಂಡು ಬಂದು ಶಿಲುಬೆಯ ತನಕ ಆತನು ಹಿಂಸೆಯನ್ನ ಸಹಿಸಿಕೊಂಡನು, ತಾಳಿಕೊಂಡನು. ಆ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಅಷ್ಟು ಹಿಂಸೆಯನ್ನ ತಾಳಿಕೊಂಡು ಪ್ರಾಣವನ್ನ ಕೊಡುತ್ತಿರುವಾಗ
ಅನೇಕ ಶಿಷ್ಯರು ಅದನ್ನು ನೋಡುತ್ತಿದ್ದರು. ಅದು ಅವರ ಜೀವಿತದಲ್ಲಿ ಪರಿವರ್ತನೆಯನ್ನು ತಂದಿತು. ಈಗ ಯೇಸು ಸ್ವಾಮಿ ಎಲ್ಲರ ಪಾಪಗಳಿಗೋಸ್ಕರ ಆ ಶಿಲ್ಬೆ ಮೇಲೆ ತಮ್ಮ ಪ್ರಾಣವನ್ನ ಕೊಟ್ಟನು. ಅದಾದ ಮೇಲೆ ನಾವು ಗಮನಿಸುವಂತರಾಗಿದ್ದೇವೆ, ಅದೇ ಹೆರೋದ ರಾಜನು ಸ್ನಾನಿಕನಾದ ಯೋಹಾನನ ತಲೆಯನ್ನ ಕತ್ತರಿಸಿ ಶಿರಚ್ಛೇದ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಬಂದನು. ರಕ್ತ ಸಾಕ್ಷಿಯಾಗಿ ಸ್ನಾನಿಕನಾದ ಯೋಹಾನನು ತನ್ನ ಪ್ರಾಣವನ್ನು ಕೊಟ್ಟನು. ಸತ್ಯವನ್ನ ನುಡಿದದ್ದಕ್ಕೋಸ್ಕರ, ನೇರ ನುಡಿಯಿಂದ ಆತನು ಹೇಳಿದ್ದಕ್ಕೋಸ್ಕರ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. ಸೆರೆಮನೆಯಿಂದ ಹೊರಗಡೆ ಬರುವಾಗ ಆತನು ಬದುಕುಳಿಯಲಿಲ್ಲ. ಯೇಸು ಸ್ವಾಮಿ ಸತ್ತ ಮೇಲೆ ಕ್ರಿಸ್ತ ಶಕ 33ರಲ್ಲಿ ಯೇಸು ಸ್ವಾಮಿ ಸತ್ತ ಮೇಲೆ ಕ್ರಿಸ್ತ ಶಕ 34ರಲ್ಲಿ ಒಂದು ಪರಿವರ್ತನೆಯ ಒಂದು ಸಮಯ ಅಥವಾ ಕಾಲ. ಯೇಸು ಸ್ವಾಮಿ ಸತ್ತ ಮೇಲೆ, ಸ್ನಾನಿಕನಾದ ಯೋಹಾನನು ಸತ್ತ ಮೇಲೆ ಮೊದಲನೇ ರಕ್ತ ಸಾಕ್ಷಿ ಆ ಕಾಲದಲ್ಲಿ ಯಾರೆಂದರೆ ಅದು ಸ್ಟೆಫೇನನು. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ ಹಾಗೂ 7ನೇ ಅಧ್ಯಾಯದಲ್ಲಿ ಈ ಸ್ಟೆಫೇನನ ಬಗ್ಗೆ ನಾವು ಗಮನಿಸುವಾಗ ಆತನು ಒಬ್ಬ ಪವಿತ್ರಾತ್ಮನಿಂದ ತುಂಬಿದಂತ ವ್ಯಕ್ತಿ, ನಂಬಿಗಸ್ತನು, ನೀತಿವಂತನು, ದೇವರ ವಾಕ್ಯವನ್ನ ಬಹಿರಂಗವಾಗಿ ಸಾರುತ್ತಿದ್ದನು. ಆತನನ್ನ ಆಗಿನ ಸಮಯದಲ್ಲಿ, ಕಾಲದಲ್ಲಿ ಪೌಲನು ಎನಿಸಿಕೊಳ್ಳುವ ಸೌಲನು, ಅಂದರೆ ಆಗ ಸೌಲನಾಗಿದ್ನು, ಅವನ ಒಂದು ಕಣ್ಣು ಮುಂದೆಯೇ, ಅವನ ಅನುಪಸ್ಥಿತಿಯಲ್ಲಿಯೇ, ಅವನು ಉಪಸ್ಥಿತಿ ಆಗಿದ್ದನಲ್ಲಿ, ಅಂದ್ರೆ ಆ ಸ್ಥಳದಲ್ಲಿ ಇದ್ದನು, ಅವನು ಈ ವಾಸ್ ಪ್ರೆಸೆಂಟ್ ದೇರ್. ಅಂತ ಸಮಯದಲ್ಲಿ ಕ್ರಿಸ್ತ ಶಕ 34ರಲ್ಲಿ ಆತನನ್ನ ಕಲ್ಲೆಸೆದು ಕೊಂದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದೆಲ್ಲವೂ ನಮಗೆ ಗೊತ್ತು. ಸ್ಟೆಫೇನನು ತಾನು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿ ಆದ ಮೊದಲನೇ ವ್ಯಕ್ತಿ. ಯಾವ ಸಮಯದಲ್ಲಿ ಸ್ಟೆಫೇನನು ಸತ್ತನು, ಅಂದಿನಿಂದ ಸೌಲನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಸ್ವಾಮಿ ತರುವುದಕ್ಕೆ ಪ್ರಯಾಸವನ್ನ ಪಟ್ಟು ಅನ್ಯರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಸ್ವಾಮಿಯು ಸೌಲನನ್ನ ಆರಿಸಿಕೊಂಡನು. ಪ್ರಿಯರೇ, ಸ್ಟೆಫೇನನಾದ ಮೇಲೆ ಯೆರೂಸಲೇಮಿನಲ್ಲಿ ಅನೇಕ ರೀತಿಯಾದಂತ ಹಿಂಸೆಗಳು ಹೆಚ್ಚಾಗಿ ಇರುವಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಯೂದಾಯ, ಸಮೇರಿಯ ಎಲ್ಲಾ ಸ್ಥಳಗಳಿಗೆ ಅವರು ಓಡಿ ಹೋಗಲು ಪ್ರಾರಂಭ ಮಾಡಿದರು. ಆದ್ರೆ ಅಪೊಸ್ತಲರು ಅಲ್ಲೇ ಇದ್ದರು. ಅನಂತರ ಪವಿತ್ರಾತ್ಮ ಭರಿತವಾದ ಮೇಲೆ ಅವರು ಮುಂದೆ ಬೇರೆಲ್ಲಾ ಸ್ಥಳಗಳಿಗೆ ಹೋಗಿ ಸ್ವಾರ್ಥೆಯನ್ನ ಸಾರಿ ಅಲ್ಲೇ ಅವರು ನಿಧನ ಹೊಂದಿದರು ಎಂಬುದಾಗಿ ನೋಡುತ್ತೇವೆ. ಮೊದಲನೇ ಶತಮಾನದಲ್ಲಿ ಸುಮಾರು 2,000 ಕ್ರೈಸ್ತರು ರಕ್ತ ಸಾಕ್ಷಿಗಳಾಗಿ ಸ್ಟೆಫೇನನಿಂದ ಉತ್ತೇಜನವನ್ನು ಪಡೆದು ಅವರು ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟರು. ಎರಡನೇದಾಗಿ, ಶಿಷ್ಯರು ಹೇಗೆ ಸತ್ತರು ಆ ಮೊದಲನೇ ಶತಮಾನದಲ್ಲಿ ಎಂಬತಕ್ಕಂಥ ಮಹತ್ಕರವಾದ ಸತ್ಯವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಯಾಕೋಬನು
ಇವನು ಜೆಬೆದೇಯನ ಮಗನು, ಯೋಹಾನನ ಅಣ್ಣನು ಮತ್ತು ಕ್ರಿಸ್ತನ ಸಂಬಂಧಿ. ಇವನು ಹೇಗೆ ರಕ್ತಸಾಕ್ಷಿಯಾದನು ಎಂಬುದಾಗಿ ಹೇಳುವಾಗ, ಅಗ್ರಿಪ ರಾಜನು, ಹೆರೋದ್ ಅಗ್ರಿಪ ಎಂಬುದಾಗಿ ಹೇಳ್ತೇವೆ. ಈ ಅಗ್ರಿಪ ರಾಜನು ಇವನ ತಲೆಯನ್ನ ಶಿರಚ್ಛೇದನ ಮಾಡಿದರು ಕ್ರಿಸ್ತ ಶಕ 44ರಲ್ಲಿ. ಇಂತಹ ಸಮಯದಲ್ಲಿ ಒಂದು ಘಟನೆ ನಡೆಯಿತು ಇವನು ಸಾಯುವಾಗ. ಅದೇನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಬಂದು, ಸ್ವಾಮಿ ದಯವಿಟ್ಟು ಅವನನ್ನ ಕೊಲ್ಲಬೇಡಿ, ಸಾಯಿಸಬೇಡಿ ಎಂಬುದಾಗಿ ಅರಸನನ್ನ ಕೇಳಿಕೊಳ್ಳುತ್ತಿರುವಾಗ, ಆತನು ಯಾಕೋಬನ ಕಾಲಿನಲ್ಲಿ ಬೀಳುತ್ತಾನೆ. ನಾನು ಒಬ್ಬ ಕ್ರೈಸ್ತನಾಗಬೇಕು, ನಿನಗೆ ಮರಣವನ್ನ ಕೊಡಬಾರದು, ನೀನು ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಹೇಳಿದ್ದಾಗ್ಯೂ ಸಹ ಅರಸನು ಮತ್ತು ಸಹಪಾಠಿಗಳು ಕೇಳದೆ ಇಬ್ಬರ ತಲೆಯನ್ನು ಸಹ ಅವರು ಕತ್ತರಿಸಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನಂತರ ಫಿಲಿಪ್ಪನು, ಯೇಸುಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನು, ಇವನು ಹೇಗೆ ಸತ್ತನು ಎಂಬುದಾಗಿ ನೋಡುವಾಗ, ಇವನನ್ನ ಎಳೆದುಕೊಂಡು ದಾರಿಯಲ್ಲಿ ಚಾವಟಿಯಿಂದ, ಬಾರುಕೋಲಿನಿಂದ ಹೊಡೆದು ಹಿಂಸೆಗೊಳಿಸಿ, ಅನಂತರ ಕ್ರಿಸ್ತ ಶಕ 54ರಲ್ಲಿ ಇವನನ್ನ ಆ ಶಿಲುಬೆಯ ಮೇಲೆ ಹಾಕಿ ಅವನ ಪ್ರಾಣವನ್ನು ತೆಗೆದರು ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ಮತ್ತಾಯನು ಟ್ಯಾಕ್ಸ್ ಕಲೆಕ್ಟರ್, ಸುಂಕದವನು, ಇವನು ಹೇಗೆ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿ ಆದನು ಎಂಬುದಾಗಿ ಹೇಳುವಾಗ, ಬರ್ಜಿ ಮತ್ತು ಕೊಡಲಿ ಕೂಡಿದ ಆಯುಧ, ಹೆಲ್ಬರ್ಡ್ ಎಂಬುದಾಗಿ ಹೇಳ್ತೇವೆ, ಇದರಿಂದ ಅವನನ್ನ ಕೊಂದು ಹಾಕಿದರು, ಸಾಯಿಸಿದರು ಕ್ರಿಸ್ತ ಶಕ 60ರಲ್ಲಿ. ಪ್ರಿಯರೇ, ಸಾಯಲಿಕ್ಕೆ ಇವರು ಹೆದರಲಿಲ್ಲ. ಎಂತ ಪರಿಸ್ಥಿತಿ ಬಂದರೂ ಸಹ ಅವರು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಗಳಾಗಿದ್ದರು. ಮುಂದೆ ನೋಡೋಣ. ಯಾಕೋಬ, ಈತನು ಯೇಸು ಸ್ವಾಮಿಯ ಸಹೋದರ. ಒಂದು ವೇಳೆ ಯೋಸೇಫನಿಂದ ಇನ್ನೊಂದು ಹೆಂಡತಿಯಲ್ಲಿ ಆದಂತ ಮಗನು ಎಂಬುದಾಗಿ ಚರಿತ್ರಗಾರರು ತಿಳಿಸುವಂತರಾಗಿದ್ದೇವೆ. ಈ ಯಾಕೋಬನು ಹೆಚ್ಚು ಕಡಿಮೆ 94 ವರ್ಷ ಬಾಳಿದನು. ಇಂತಹ 94 ವರ್ಷ ವಯೋವೃದ್ಧನಾಗಿರ್ತಕ್ಕಂಥವನನ್ನ ಹೇಗೆ ನಡೆಸಿಕೊಂಡರು ಎಂಬುದಾಗಿ ನೋಡುವಾಗ, ಇವನನ್ನ ಎಳೆದುಕೊಂಡು ಬಾರುಕೋಲಿನಿಂದ ಹೊಡೆದು, ಯಹೂದ್ಯರು ಅವನ ಮೇಲೆ ಕಲ್ಲುಗಳನ್ನ ಹಾಕಿ ಅವನ ತಲೆಯನ್ನ ಗೋಡೆ ಮೇಲೆ ಜಜ್ಜಿ ಒಂದು ದೊಣ್ಣೆಯಿಂದ ಅವನ ಮೆದುಳನ್ನ ಹೊರಗೆ ತೆಗೆದರು ಎಂಬುದಾಗಿ. ಎಂತಹ ಕ್ರೂರವಾದ ಹಿಂಸೆ, ಕೇಳುವುದಕ್ಕೆ ನಮಗೆ ಮನ ಕುಲುಕುವಂತದ್ದಾಗಿದೆ. ಆದರೆ ಎಷ್ಟು ಹಿಂಸೆಯನ್ನ ತಾಳಿರಬಾರದು. At the age of 94, he was beaten and stoned by the Jews. ಮತ್ತಾಯಸ್, ಈ ಮತ್ತಾಯಸ್ ಎಂಬತಕ್ಕಂಥವನು ಯೂದನ ಬದಲು ಶಿಷ್ಯನಾದಂಥವನು. ಇವನು ಸಹ ಯೆರೂಸಲೇಮಿನಲ್ಲಿ ಮರಣವನ್ನು ಹೊಂದಿದನು. ಇವನನ್ನ ಕಲ್ಲೆಸೆದು ಅವನ ತಲೆಯನ್ನ ತೆಗೆದರು, ಶಿರಚ್ಛೇದನವಾಯಿತು ಎಂಬುದಾಗಿ ನೋಡುತ್ತೇವೆ. ಆಂದ್ರೆಯನು, ಪೇತ್ರನ ಸಹೋದರನು,
ಇವನು ಶಿಲುಬೆಯ ಮೇಲೆ ಹಾಕಲ್ಪಟ್ಟನು ಕ್ರಿಸ್ತ ಶಕ 60ರಲ್ಲಿ. ಮಾರ್ಕನು ಇವನು ಅಲೆಕ್ಸಾಂಡ್ರಿಯಾದಲ್ಲಿ ದಯೆ ಇಲ್ಲದೆ ಕನಿಕರವಿಲ್ಲದೆ ಅವನ್ನ ಬೀದಿಯಲ್ಲಿ ಎಳೆದುಕೊಂಡು ಬಂದು ಅಲ್ಲಿರ್ತಕ್ಕಂಥ ಸಮೂಹವು ಗುಂಪಿನವರು ಅವನನ್ನ ಹೊಡೆದು ಸಾಯಿಸಿದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಮರ್ಸಿಲೆಸ್, ಕನಿಕರವೇ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ. ಪೇತ್ರನನ್ನು ತೆಗೆದುಕೊಳ್ಳೋಣ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇಡೀ 12 ಶಿಷ್ಯರಲ್ಲಿಯೇ ಹೆಸರುವಾಸಿಯಾದಂಥ ಪೇತ್ರನು, ಧೈರ್ಯವಾದಂಥ ಪೇತ್ರನು, ಮುಂಗೋಪಿಯಾದಂಥ ಪೇತ್ರನು, ಕ್ರಿಸ್ತನಿಗೋಸ್ಕರ ಏನನ್ನೂ ಮಾಡಬಲ್ಲೆ ಎಂಬುದಾಗಿ ಹೇಳಿದಂಥ ಪೇತ್ರನು, ಆದ್ರೆ ಯೇಸು ಕ್ರಿಸ್ತನನ್ನ 3 ಸಾರಿ ನಾನು ಅರಿಯೇ ಅವನನ್ನು ಎಂಬುದಾಗಿ ಬಂಕಿದ ಪೇತ್ರನು ಸಹ. ಆದ್ರೆ ಈ ಪೇತ್ರನು ರೋಮ್ ದೇಶದಲ್ಲಿ ಹೇಗೆ ಸತ್ತನು ಎಂಬುದಾಗಿ ಹೇಳುವಾಗ, ಅಯ್ಯೋ ನಾನು ಶಿಕ್ಷೆಯ ಅರ್ಹನು. ರೋಮನ್ರಲ್ಲಿ ಒಬ್ಬ ವ್ಯಕ್ತಿಯನ್ನ ಶಿಕ್ಷೆ ಮಾಡಬೇಕಾದರೆ ಅದು ಶಿಲುಬೆಗೆ ಹಾಕುವುದೇ ಒಂದು ಕ್ರೂರವಾದಂತ ಶಿಕ್ಷೆ ಆಗಿತ್ತು. ಹಾಗೆ ಪೇತ್ರನನ್ನ ಆ ಶಿಲುಬೆಗೆ ಹಾಕುವಾಗ ಅವನು ಹೇಳ್ತಾನೆ, ನಾನು ನನ್ನ ಸ್ವಾಮಿಯು ತಲೆಯ ಮೇಲೆ ಕಾಲು ಕೆಳಗೆ ಹಾಕಿ ತೂಗಲ್ಪಡುವ ಹಾಗಷ್ಟು ಯೋಗ್ಯನಲ್ಲ. ದಯವಿಟ್ಟು ನನ್ನ ಕಾಲುಗಳನ್ನ ಮೇಲಾಕಿ ತಲೆಗಳನ್ನ ಕೆಳಗಾಕಿ ನನ್ನನ್ನ ಶಿಲುಬೆಯ ಮೇಲೆ ಹಾಕಿರಿ ಎಂಬುದಾಗಿ. ಅದೇ ರೀತಿಯಲ್ಲಿ ಅವನನ್ನ ಹಾಕಿ ಆ ಶಿಲುಬೆಯ ಮೇಲೆ ಆತನು ಸತ್ತನು. ಪೌಲನು ಸೌಲನಾಗಿರುವಾಗ ಅನೇಕರಿಗೆ ಹಿಂಸೆ ಕೊಟ್ಟನು. ಸೌಲವನಾಗಿರುವಾಗ ಅನೇಕರನ್ನ ಈತನು ಮರಣದಂಡನೆಗೆ ಹಾಕಿದನು, ಸೆರೆಮನೆಗೆ ಹಾಕಿದನು. ಆದ್ರೆ ಯಾವ ಸಮಯದಲ್ಲಿ ಈತನು ಕ್ರಿಸ್ತನಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು, ಕ್ರಿಸ್ತನಿಗೋಸ್ಕರ ಪರಿವರ್ತನೆ ಆದನು, ಆತನು ರಕ್ತ ಸಾಕ್ಷಿ ಆಗ್ಲಿಕ್ಕೆ ಮುಂದಾದನೆಂಬುದಾಗಿ ನೋಡ್ತೇವೆ. ಈತನನ್ನ ನೀರೋ ಚಕ್ರವರ್ತಿಯ ಕಾಲದಲ್ಲಿ, ಅಂದಿನ ಕಾಲದಲ್ಲಿ ನೀರೋ ಚಕ್ರವರ್ತಿ ಎಂಬತಕ್ಕಂಥವನು ಒಬ್ಬ ಕ್ರೂರಿಯಾದಂತ ಚಕ್ರವರ್ತಿ. ಆ ಶತಮಾನದಲ್ಲಿ ಕ್ರಿಸ್ತ ಶಕ 68ರಲ್ಲಿ ಸೈನಿಕರು ಈತನನ್ನ ಎಳೆದುಕೊಂಡು ಹೋಗಿ ಅವನು ಪ್ರಾರ್ಥನೆ ಮಾಡುವಾಗ ಅವನ ಶಿರಚ್ಛೇದನ ಆಯಿತು ಎಂಬುದಾಗಿ ನೋಡ್ತೇವೆ. ಎಂಥ ಕ್ರೂರವಾದ ಹಿಂಸೆ. ಪೌಲನು ತಾನು ಜೀವಿಸುವ ತನಕ ಒಂದು ಮಾತನ್ನ ಹಾಡಿದ್ದನು, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಆ ಸ್ವಾಮಿ ಜೀವಿಸುತ್ತಾನೆ ಎಂಬುದಾಗಿ. ಪೌಲನು ನಿನ್ನ ಮೇಲೆ ಸೌಲನಾಗಿ ಯಾವತ್ತೂ ನೆನಪಾಗುವುದಿಲ್ಲ ನಮಗೆ. ಕ್ರಿಸ್ತನಿಗೋಸ್ಕರ ಹಿಂಸೆಗೊಳಗಾಗಿ ಪ್ರಾಣವನ್ನು ಕೊಟ್ಟಂತ ತ್ಯಾಗಮಯವಾದಂತ ಪೌಲನಾಗಿ ನಮ್ಮ ಮನಸ್ಸಿನಲ್ಲಿರುವಂತನಾಗಿದ್ದಾನೆ. ದ ಮೋಸ್ಟ್ ಎಜುಕೇಟೆಡ್ ರೈಟರ್ ಇನ್ ದ ಬೈಬಲ್. ಸತ್ಯವೇದದಲ್ಲಿ ಬಹಳ ಜ್ಞಾನಿ, ತಿಳುವಳಿಕೆ, ವಿವೇಕವುಳ್ಳಂತ ಬರಹಗಾರ, ಹೆಚ್ಚು ಪುಸ್ತಕಗಳನ್ನ ಬರೆದಿರ್ತಕ್ಕಂಥವನು ಪೌಲನಾಗಿದ್ದಾನೆ. ಅನಂತರ ಯೂದನು, ಈತನು ಯಾಕೋಬನ ಸಹೋದರನು. ಇವನು ಸಹ ಕ್ರಿಸ್ತ ಶಕ 72ರಲ್ಲಿ ಶಿಲುಬೆಯ ಮೇಲೆ ತೂಗಾಕಲ್ಪಟ್ಟು ಪ್ರಾಣವನ್ನ ತೆತ್ತನು. ಬಾರ್ತೋಲೊಮ್ಯು ಇವನೊಬ್ಬ ಶಿಷ್ಯನು. ಇವನು ಅನೇಕ ದೇಶಗಳಲ್ಲಿ ಸುವಾರ್ತೆಯನ್ನ ಸಾರಿ ಒಂದು ವಿಶೇಷವಾದ ಸಂಗತಿ ಏನಪ್ಪಾ ಅಂದ್ರೆ, ಮತ್ತಾಯನು ಬರೆದ ಸುವಾರ್ತೆಯನ್ನ ಭಾರತೀಯ ಭಾಷೆಯಲ್ಲಿ ಈತನು ಅನುವಾದ ಮಾಡಿದನು ಎಂಬುದಾಗಿ ಚರಿತ್ರೆ ಹೇಳುವಂತದ್ದಾಗಿದೆ. ಅದನ್ನ ಅನುವಾದ ಮಾಡಿ ಭಾರತ ದೇಶಕ್ಕೆ ಅದನ್ನ ಪ್ರಚಾರ ಮಾಡಿದನು ಎಂಬುದಾಗಿ ನಾವು ಈತನ ಬಗ್ಗೆ ತಿಳಿಯುವಂತರಾಗಿದ್ದೇವೆ. ಅದಕ್ಕೋಸ್ಕರ ನೀವು ಅನೇಕ ಕಡೆ ಬಾರ್ತೋಲೊಮ್ಯಸ್, ಸೇಂಟ್ ಬಾರ್ತೋಲೊಮ್ಯಸ್ ಚರ್ಚ್ ಎಂಬುದಾಗಿ ಅನೇಕ ಕಡೆ ನೋಡಿದ್ದೀರ ನೀವು.
ಇವನನ್ನ ಕ್ರೂರವಾಗಿ ಹೊಡೆದು ವಿಗ್ರಹಾರಾಧಕರು ಈತನನ್ನ ಕಟ್ಟಿ ಹಾಕಿ ಒಂದು ಗೋಣಿಯ ಒಳಗೆ ಹಾಕಿ, ಕೆಲವರು ಹೇಳ್ತಾರೆ ಅವನನ್ನು ಸಮುದ್ರದೊಳಗೆ ಬಿಸಾಕಿದರು ಎಂಬುದಾಗಿ. ಮುಂದೆ ನೋಡ್ತೇವೆ ತೋಮನು. ಈ ತೋಮನು ದಿದೀಮನಾದಂತ ತೋಮನು. ಯೇಸು ಸ್ವಾಮಿಯನ್ನ ನೋಡೋ ತನಕ ನಂಬೋದಿಲ್ಲ, ಆತನನ್ನು ಮುಟ್ಟೋ ತನಕ ನಂಬೋದಿಲ್ಲ ಎಂಬತಕ್ಕಂತ ಸಂದೇಹಾಸ್ಪದವುಳ್ಳಂತ ಶಿಷ್ಯನು ಭಾರತಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟನು. ಭಾರತದ ಅನೇಕ ಸ್ಥಳಗಳಲ್ಲಿ, ಕೇರಳ ಮತ್ತು ತಮಿಳುನಾಡು, ಈ ಸ್ಥಳಗಳಲ್ಲಿ ಆತನು ಸುವಾರ್ತೆಯನ್ನ ಸಾರಿದನು. ಈಗ ಈ ರೀತಿಯಲ್ಲಿ ಸಾರುವಾಗ ಅನೇಕ ಅನ್ಯ ಅರ್ಚಕರಿಗೆ ಈತನು ಹಿಡಿಸಲಿಲ್ಲ. ಕೋಪ ಆಯ್ತಾಯ್ತು, ಇವನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅನಂತರ ಅವನನ್ನ ಒಂದು ಬರ್ಜಿಯಿಂದ ಹೊಟ್ಟೆ ಒಳಗೆ ತಿವಿದು ಕ್ರಿಸ್ತ ಶಕ 72ರಲ್ಲಿ ಅವನು ಹುತಾತ್ಮನಾದನು, ರಕ್ತ ಸಾಕ್ಷಿ ಆದನು ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆಯನ್ನ ಗಮನಿಸುವಾಗ ಒಬ್ಬ ಇವಾಂಜಲಿಸ್ಟ್ ಈ ವ್ಯಕ್ತಿಯನ್ನ ಒಂದು ಎಣ್ಣೆ ಮರದ ಮೇಲೆ ತೂಗ ಹಾಕಲ್ಪಟ್ಟು ಗ್ರೀಸ್ ದೇಶದ ಅರ್ಚಕರು, ವಿಗ್ರಹಾರಾಧಕರು ಅವನನ್ನ ಹಿಂಸಿಸಿ ಪ್ರಾಣವನ್ನ ತೆಗೆದರು. ಸಿಮಿಯೋನನು ಕ್ರಿಸ್ತ ಶಕ 74ರಲ್ಲಿ ಮೌರಿಷಿಯಸ್ನಲ್ಲಿ ತನ್ನ ಸುವಾರ್ತೆಯನ್ನು ಸಾರಿ ಆಫ್ರಿಕಾ ದೇಶಕ್ಕೆ, ಬ್ರಿಟನ್ ದೇಶಕ್ಕೆ, ಎಲ್ಲಾ ಸ್ಥಳಗಳಿಗೆ ಸುವಾರ್ತೆಯನ್ನು ಸಾರಿದ ಮೇಲೆ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟನು. ಅನಂತರ ಬಾರ್ನಬನನ್ನು ನೋಡುವಾಗ ಕ್ರಿಸ್ತ ಶಕ 73ರಲ್ಲಿ ಪೌಲನ ಜೊತೆಯಲ್ಲಿ ಸುವಾರ್ತೆ ಸಾರಿದಂತ ಬಾರ್ನಬನು ನಿಸ್ವಾರ್ಥವಾಗಿ ಸುವಾರ್ತೆಯನ್ನ ಸಾರಿ ಪೌಲನನ್ನ ಅನ್ಯರಿಗೆ ಪರಿಚಯ ಮಾಡಿಕೊಂಡಂತ ಬಾರ್ನಬನು ಈತನು ಕ್ರಿಸ್ತ ಶಕ 73ರಲ್ಲಿ ಕಲ್ಲೆಸೆದು ಕೊಲ್ಲಲ್ಪಟ್ಟು ಎಂಬುದಾಗಿ ಚರಿತ್ರೆ ತಿಳಿಸುವಂತದ್ದಾಗಿದೆ. ಕೊನೆಯಲ್ಲಿ ಯೋಹಾನನ ಬಗ್ಗೆ, ಪ್ರಕಟಣೆಗಾರನಾದಂತ ಯೋಹಾನು, ಸುವಾರ್ತೆಯನ್ನು ಬರೆದಂತ ಯೋಹಾನ, 1, 2, 3 ಪತ್ರಿಕೆಗಳನ್ನು ಬರೆದಂತ ಯೋಹಾನ ಹಾಗೂ ಪ್ರಕಟಣೆಯ ಪುಸ್ತಕವನ್ನು ಬರೆದಂತ ಯೋಹಾನ ಇವರನ್ನು ಕೊಲ್ಲುವುದಕ್ಕೆ ಅಂದಿನ ಚಕ್ರವರ್ತಿಯಾದಂತ ಡೊಮಿಷಿಯನ್ ಎಷ್ಟೋ ಪ್ರಯತ್ನವನ್ನ ಮಾಡಿದನು. ಯಾಕೆ ಇವನನ್ನ ಕೊಲ್ಲಬೇಕಾಗಿತ್ತು ಎಂಬುದಾಗಿ ಹೇಳುವಾಗ, ಡೊಮಿಷಿಯನ್ ಚಕ್ರವರ್ತಿ ಒಂದು ಶಾಸನವನ್ನ ಹೊರಡಿಸಿದನು. ಆ ಶಾಸನದಲ್ಲಿ ಏನಿತ್ತು ಅಂದ್ರೆ, ಪ್ರತಿಯೊಬ್ರು ಸಹ ಚಕ್ರವರ್ತಿಗೆ ನಮಸ್ಕಾರ ಮಾಡಬೇಕು, ಚಕ್ರವರ್ತಿಯನ್ನ ಪೂಜಿಸಬೇಕು ಎಂಬುದಾಗಿ. ಆದರೆ ಯೋಹಾನನು ಅದಕ್ಕೆ ಸಮ್ಮತಿಯನ್ನ ಕೊಡ್ಲಿಲ್ಲ. ಕೋಪಗೊಂಡಂತ ಚಕ್ರವರ್ತಿ ಅವನನ್ನ ಕುದಿಯುವ ಎಣ್ಣೆಯೊಳಗೆ ಹಾಕಿದ್ರು, ಇವನನ್ನ ಸಾಯಿಸಬೇಕು ಅಂತ. ಆದರೆ ದೇವರ ಕೃಪೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೊತೆಯಲ್ಲಿ ಇದ್ದ ಹಾಗೆ, ಅವರು ಬೆಂಕಿಯಿಂದ ಹೊರಗಡೆ ಬಂದ ಹಾಗೆ, ಯೋಹಾನನು ಯಾವುದೇ ಹಾನಿ ಇಲ್ಲದೆ ಆ ಕುದಿಯುವ ಎಣ್ಣೆಯಿಂದ ಆತನು ಹೊರಗಡೆ ಬಂದನು. ಇನ್ನೇನ್ ಮಾಡೋದು ಇವನನ್ನ? ಹೇಗಾದ್ರೂ ಇವನಿಂದ ನಾನು ದೂರ ಇರಬೇಕು, ಇವನನ್ನ ದೂರ ತಳ್ಳಬೇಕು ಎಂಬುದಾಗಿ ಹೇಳಿ ಅವನನ್ನ ಜನರೇ ಇಲ್ಲದಂತ ಒಂದು ಸ್ಥಳ ಪತ್ಮೋಸ್ ದ್ವೀಪಕ್ಕೆ ಹಾಕಿದನು. ಆ ಪತ್ಮೋಸ್ ದ್ವೀಪವು ಯೋಹಾನನಿಗೆ ಒಂದು ಆಶೀರ್ವಾದದಾಯಕವಾದಂತ ಸ್ಥಳವಾಯಿತು. ಕಾರಣ ಇಷ್ಟೇ, ಅಲ್ಲಿಂದ ಕುಳಿತು ಆತನು ಎಲ್ಲಾ ಸಭೆಗಳಿಗೂ ಪತ್ರಿಕೆಗಳನ್ನ ಬರೆದು ಇಡೀ ಪ್ರಕಟಣೆಯ ಪುಸ್ತಕವನ್ನ ಆತನು ಬರೆದು ದೇವ ದರ್ಶನವನ್ನ ಆತನು ಕಂಡನು ಎಂಬುದಾಗಿ ನೋಡುವಂತರಾಗಿದ್ದೇವೆ.
ಈತನು ಮಾತ್ರ ಯಾವುದೇ ಹಿಂಸೆಗೆ ಒಳಗಾಗದೆ ಸಾಮಾನ್ಯವಾದಂತ ವಯೋವೃದ್ಧಮಯವಾದಂತ ಸಾವನ್ನ ಕಂಡಂತ ಒಬ್ಬನೇ ಶಿಷ್ಯ, ಅದು ಯೋಹಾನನು. ಓನ್ಲಿ ಡಿಸೈಪಲ್ ವಾಸ್ ನಾಟ್ ಪರ್ಸಿಕ್ಯೂಟೆಡ್. ಹಿಂಸೆಯನ್ನ ತಾಳಿಕೊಂಡು ಆತನು ಕ್ರಿಸ್ತನಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇ ಶತಮಾನದಲ್ಲಿ ಆದಂತ ಘಟನೆಗಳು, ಹಿಂಸೆಗಳು, ಇವೆಲ್ಲವನ್ನು ನಾವು ಗಮನಿಸುವಾಗ ಆದಿ ಕ್ರೈಸ್ತರು ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡುವುದಕ್ಕೆ ಸದಾ ಸಿದ್ಧರಾಗಿದ್ದರು. ಮುಂದೆ ಇದೇ ರೀತಿಯಾದಂತ ಅಥವಾ ಇದಕ್ಕೂ ಅಧಿಕ ಕಠಿಣವಾದಂತ ಗಂಭೀರವಾದಂತ ಹಿಂಸೆಗಳು ಬಂದಾಗ ನಾವು ಹೇಗೆ ಇರುವಂತರಾಗಿದ್ದೇವೆ? ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದ 1ರಿಂದ 7ನೇ ವಚನದಲ್ಲಿ ನಮ್ಮ ಪಾಠವು ತಿಳಿಸುವ ಹಾಗೆ ಒಂದು ಘಟನೆ ಇದೆ. ಆ ಘಟನೆ ಏನನ್ನು ತಿಳಿಸ್ತಾ ಅಂದ್ರೆ, ದೇವರ ಮಕ್ಕಳು ಅಂತ್ಯಕಾಲದಲ್ಲಿ ನಡೆಯಲಿರುವ ಹಿಂಸೆಗೆ ಹೇಗೆ ತುತ್ತಾಗುತ್ತಾರೆಂದು ಬಲವಾಗಿ ತಿಳಿಸುತ್ತದೆ. ಕ್ರೈಸ್ತರು ಎಂತಹ ಹಿಂಸೆಗೆ ಒಳಗಾಗುವರೆಂಬುದನ್ನು ಪ್ರಕರಣ 13ನೇ ಅಧ್ಯಾಯದ ದೃಶ್ಯಗಳು ನಮಗೆ ಈಗಾಗಲೇ ತಿಳಿಸಿವೆ. ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಯೋಹಾನನ ಅಣ್ಣನಾದ ಯಾಕೋಬನು ಕೊಲೆಯಾದನು. ಮುಂದಿನ ಸರದಿ ಪೇತ್ರನದಾಗಿತ್ತು. ಆ ಪೇತ್ರನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಎಂಬುದಾಗಿ ಆತನನ್ನ ಹಿಡಿದು ಮರಣದಂಡನೆ ಆಗುವುದಕ್ಕಿಂತ ಮುಂಚಿತವಾಗಿ ಆತನನ್ನ ಸೆರೆಮನೆಗೆ ಹಾಕದು. ಸೆರೆಮನೆಯಲ್ಲಿ ಪೇತ್ರನು ಎಷ್ಟು ಆರಾಮಾಗಿದ್ದ ಎಂಬುದಾಗಿ ಹೇಳುವಾಗ ಗಾಢ ನಿದ್ರೆಯಲ್ಲಿದ್ದಂತೆ. ದೇವದೂತನು ಬಂದು ಅವನನ್ನ ಪಕ್ಕೆಯನ್ನು ತಿವಿದು ಎಬ್ಬಿಸ್ಬೇಕಾಗ್ತದೆ, ದಯವಿಟ್ಟು ಎದ್ದೇಳು ಎಂಬುದಾಗಿ. ಪೇತ್ರನಿಗೋಸ್ಕರ ಒಂದು ಗುಂಪು ಇಡೀ ರಾತ್ರಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಕ್ರೈಸ್ತ ವಿಶ್ವಾಸಿಗಳು ಪೇತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಹೇಳಿ ಪೇತ್ರನು ನನಗೇನು ಆಗಿಲ್ಲ ಎಂಬುದಾಗಿದ್ದಾನೆ. ಅನಂತರ ಪೇತ್ರನನ್ನು ಕರೆದುಕೊಂಡು ಹೋಗಿ ಸೆರೆಮನೆಯಿಂದ ಹೊರಗಡೆ ಹಾಕುವಾಗ ಅವನು ಪ್ರಾರ್ಥನೆ ಮಾಡುತ್ತಿರುವ ಸ್ಥಳಕ್ಕೆ ಹೋಗ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಕತೆ. ಪೇತ್ರನು ಬಿಡುಗಡೆಯಾದನು. ಪ್ರಿಯರೇ, ವಿಶ್ವಾಸಿಗಳಾಗಿ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ಲೋಕದಲ್ಲಿ ಅನೇಕ ರಕ್ತ ಸಾಕ್ಷಿಗಳು ಇದ್ದಾರೆ. ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ಸದಾ ಸಿದ್ಧರಿದ್ದಾರೆ. ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣವನ್ನ ಕೊಡುವುದಕ್ಕೆ ಯಾವಾಗಲೂ ಸಿದ್ಧರಾಗಿದ್ದಾರೆ. ಅಂತವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಂತಹ ಹಿಂಸೆಗಳು, ನೋವುಗಳು, ಕಷ್ಟಗಳು ಬಂದಾಗ್ಯೂ ಸಹ ನಾವು ಎದೆಗುಂದದೆ ಕ್ರಿಸ್ತನಿಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದನು, ಇಂತಹ ಹಿಂಸೆಯನ್ನ ನಿನಗೆ ಬರ್ತದೆ, ಈಗ ಸಾಯ್ಲಿಕ್ಕೆ ಹೋಗ್ತೀನಿ ಎಂಬುದಾಗಿ. ಅದೆಲ್ಲದರ ಮಧ್ಯದಲ್ಲೂ ಸಹ ಒಂದು ಭರವಸೆಯ ವಾಕ್ಯವನ್ನ ಸ್ವಾಮಿ ಕೊಡ್ತಾನೆ ಪೇತ್ರನಿಗೆ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಮರಣದ ಬೆದರಿಕೆ ಇದ್ದಾಗಲೂ ಸಹ ನಾವು ಕರ್ತನನ್ನು ಹಿಂಬಾಲಿಸಬೇಕೆಂಬುದರ ಬಗ್ಗೆ ಪೇತ್ರನ ಸಂಗತಿಯು ನಮಗೇನು ತಿಳಿಸುತ್ತದೆ? ಯೇಸು ಸ್ವಾಮಿ ಇವತ್ತು ನನ್ನನ್ನ ಮತ್ತು ನಿಮ್ಮನ್ನ ಕರೆಯುತ್ತಿದ್ದಾನೆ. ಹೀಗೆ ಆಗ್ತದೆ, ಲೋಕದಲ್ಲಿ ನಾಶವಾಗ್ತದೆ. ನಾವು ಸತ್ಯಕ್ಕೋಸ್ಕರ ನಿಂತರೆ ನಮ್ಗೆ ಹಿಂಸೆ ಆಗ್ತದೆ. ನಾವು ಸತ್ಯಕ್ಕೋಸ್ಕರ ನಮ್ಮ ಜೀವಿತವನ್ನು ಕೊಟ್ಟಾಗ ನಾವು ಮರಣದಂಡನೆಗೆ ಹೋಗ್ಬೇಕಾಗ್ತದೆ. ನಮ್ಮ ಕುಟುಂಬಗಳು ನಮ್ಮನ್ನು ತ್ಯಜಿಸ್ತವೆ, ನಮ್ಮ ಸಭೆ ನಮ್ಮನ್ನು ದೂರ ಮಾಡ್ತದೆ. ಇವೆಲ್ಲವೂ ಆಗುತ್ತದೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. ಆದಾಗ್ಯೂ ಸಹ ಸ್ವಾಮಿ ಕರೆಯುತ್ತಿದ್ದಾನೆ, ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ಪ್ರಿಯರೇ, ಆದಿ ಕ್ರೈಸ್ತರ ಒಂದು ಹಿಂಸೆಗಳು ನಮ್ಮನ್ನ ಬಲಗೊಳಿಸಬೇಕು ಹೊರತು ನಮ್ಮನ್ನ ಕುಗ್ಗಿಸಬಾರದು. ಅವು ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕು.
ನಮ್ಮ ಹಿಂದಿನ ಪುರಾತನ ತಂದೆ ತಾಯಿಗಳು, ಶಿಷ್ಯರು, ಪ್ರತಿಯೊಬ್ಬರು ಸಹ ಇನ್ನು ಅನೇಕ ಕಥೆಗಳನ್ನ ಹೇಳಬಹುದು, ಸಮಯ ಇಲ್ಲ. ಸತ್ಯವೇದವನ್ನ ಬರೀಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟಾಗ ಅವರ ಕೈಗಳ ಬೆರಳುಗಳು ಕತ್ತರಿಸಲ್ಪಟ್ಟವು. ಕೆಲವರನ್ನ ಬೆಂಕಿ ಒಳಗೆ ಹಾಕಿದ್ರು, ಕೆಲವರನ್ನ ಪ್ರಾಣಿಗಳಿಗೆ ಅವರು ಆಹಾರವಾಗುವಂತೆ ಕೊಟ್ಟರು, ಕೆಲವರ ಚರ್ಮಗಳನ್ನ ತೆಗೆದು ಹಾಕಿ ಖಾರ ಪುಡಿಯನ್ನ ಹಾಕಿದ್ರು. ಎಲ್ಲಾ ಹಿಂಸೆಗಳು ಹೇಗೆ ಅವರೆಲ್ಲ ತಾಳಿಕೊಂಡ್ರು ಎಂಬುದಾಗಿ ಹೇಳುವಾಗ ನಾವು ವಿ ಆರ್ ನಥಿಂಗ್ ಎಂಬುದಾಗಿ ಹೇಳಬಹುದು. ಆದ್ರೂ ಸಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಳಿದವನು ಬಾಳಿಯಾನು, ಕೊನೆಯವರೆಗೂ ನಂಬಿಗಸ್ತನಾಗಿ ಇದ್ದಂತ ಪಕ್ಷದಲ್ಲಿ ಆ ಜಯಮಾಲೆ ನಮ್ಮದಾಗುವಂತದ್ದಾಗಿದೆ. ಹಾಗಾಗುವಂತೆ ಎಲ್ಲಾ ಪಾಠಗಳು ನಮಗೆ ಉತ್ತೇಜನವನ್ನು ನೀಡಲಿ, ಬಲವನ್ನು ನೀಡಲಿ, ಧೈರ್ಯವನ್ನು ನೀಡಲಿ, ನಿರೀಕ್ಷೆಯನ್ನು ನೀಡಲಿ. ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನು ಬರುವಾಗ ಇಗೋ ನಂಬಿಗಸ್ತನೇ, ನಿನಗೋಸ್ಕರ ಕಾದುಕೊಂಡಿದ್ದೆ ಎಂಬುದಾಗಿ ಹೇಳುವ ಮಾತುಗಳನ್ನ ನಾವು ಕೇಳುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ಈ ದಿನದ ಪಾಠವನ್ನ ಉತ್ತಮವಾಗಿ ತಿಳಿಸಿಕೊಟ್ಟಂತ ಬೋಧಕರಾದ ಪ್ರಸನ್ನ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೇಳ್ತಾ ಇಲ್ಲ ರಾಜಾ ಅವರೇ? ಕೇಳಿಸ್ತಾ ಇಲ್ವಾ? ಹಲೋ, ಈ ದಿನದ ಪಾಠವನ್ನ ಹೇಳಿಕೊಟ್ಟಂತ ಹಿರಿಯ ಬೋಧಕರಾದಂತ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಜಾನ್ಸನ್ ಶರಣಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ಸಹೋದರಿ ನ್ಯಾನ್ಸಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಮತ್ತು ಶೋಭಾ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಬಳ್ಳಾರಿ ಅವರ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೇಮ್ನಾಥ್ ಕೋಲ್ಕರ್ ಸರ್ ಅವರ ಮಕ್ಕಳು ವಿನಯ್ ಮತ್ತು ವಿಕ್ರಮ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ಜಾನ್ಸನ್ ಶರಣಪ್ಪ ಅವರು ಪ್ರಾರ್ಥನೆ ಮಾಡಬೇಕು. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ದೇವರೇ, ನಿನಾಮಕನ ಸ್ತೋತ್ರ ಸ್ವಾಮಿ. ಸಾಯಂಕಾಲ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ದಿನದೆಲ್ಲ ನಮ್ಮ ಜೊತೆಗಿದ್ದು ಹೋಗೋಣ ಬರಣಗಳಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಿ ಮನೆಗಳನ್ನು ಸೇರಿಸುವಂತ ನಿನ್ನ ಕೃಪೆಗಾಗಿ ವಂದನೆ ಸಲ್ಲಿಸ್ತೇವೆ ದೇವ. ಈ ದಿನವನ್ನು ಮುಕ್ತಾಯ ಮಾಡುವಂತ ಮುಂಚೆ ಸನ್ನಿಧಾನದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಿನ್ನ ಕೃಪೆಗಳ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಧನ್ಯರು ಸ್ವಾಮಿ. ನಿನ್ನ ಪ್ರೀತಿಯ ಸೇವಕರ ಮುಖಾಂತರ 2000 ವರ್ಷಗಳಿಂದ ಸೇವೆ ಮಾಡಿದಂತ ನಿನ್ನ ಸೇವಕರುಗಳು, ನಿನ್ನ ಶಿಷ್ಯರುಗಳು ಸ್ವಾಮಿ, ತಮ್ಮ ಸೇವೆಯನ್ನು ತಂದೆಯವರ ಪ್ರಾಣ ತ್ಯಾಗ ಮಾಡಿ ಅವರ ಅನೇಕ ಕಷ್ಟಗಳನ್ನು ಸಹಿಸಿಕೊಂಡು ಸ್ವಾಮಿ ನಮಗಾಗಿ ಆ ಸುವಾರ್ತೆಯನ್ನು ಸಾರಿದ್ದಾರೆ. ರಕ್ಷಣೆಯ ಒಂದು ಸುವಾರ್ತೆಯನ್ನು ಜನರಿಗೆ ಮುಟ್ಟಿಸಿದ್ದಾರೆ ಸ್ವಾಮಿ. ನಮ್ಮ ಸ್ತೋತ್ರ. ಖಂಡಿತ ಆ ಮಕ್ಕಳು ನಿನ್ನ ರಾಜ್ಯದಲ್ಲಿ ಇರುತ್ತಾರೆ ಎಂಬುದಾಗಿ ಸ್ವಾಮಿ ನಿನ್ನ ಸತ್ಯವೇದಗಳ ವಾಕ್ಯಗಳು ನಾವು ಕೇಳ್ತೇವೆ ದೇವ. ಅದಕ್ಕಾಗಿ ಅನುಸರಿಸ್ತೇವೆ. ಈಗಿನ ಕಾಲದಲ್ಲಿದ್ದಂತ ನಾವುಗಳು ಅನೇಕ ಕಷ್ಟಗಳು ಈಗಿನ ಕಾಲದಲ್ಲಿ ಬರುವುದುಂಟು. ಅದಕ್ಕಾಗಿ ನಾವು ಧೈರ್ಯದಿಂದ ನಾವು ಕೆಡಿಸಿಕೊಳ್ಳದೆ ಧೈರ್ಯದಿಂದ ನಿಂತು ನಿನ್ನ ಒಂದು ಅಹಿಂಸೆಗಳನ್ನು ತಾಳ್ಕೊಳ್ಳಕ್ಕೆ ನಿನ್ನ ಕೃಪೆಯಲ್ಲಿ ನಡೆಯುವಂತ ಒಂದು ಮುಂಜಾಗ್ರತೆಯ ವಚನಗಳನ್ನು ತಿಳಿಸಿದಾಗ ಸ್ತೋತ್ರ ಸ್ವಾಮಿ. ಅದು ನಿನ್ನ ಭಕ್ತರಿಗೆ ಮಾತ್ರ ಸಾಧ್ಯ ಉಂಟು, ಮನುಷ್ಯರಾದಂತ ನಮಗೆ ಸಾಧ್ಯವಿಲ್ಲ ಸ್ವಾಮಿ ದೇವ. ನಿನ್ನ ಕೃಪೆಯಿಂದ ಮಾತ್ರ ಅದನ್ನು ನಡೆಸು
ನಿನ್ನ ರಾಜ್ಯಕ್ಕಾಗಿ ಬಾಧ್ಯರಾಗಿರ್ಬೇಕಾದ್ರೆ ಸ್ವಾಮಿ ಇವೆಲ್ಲವನ್ನು ನಾವು ಸಹಿಸಿಕೊಳ್ಬೇಕಾಗುತ್ತದೆ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಂತ ಕರ್ತನ ವಂದನೆ ಸಲ್ಲಿಸ್ತೇವೆ. ಅವರ ಸೇವೆಯನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ಹೆಸರಾಗಿ ಆಶೀರ್ವಾದ ಮಾಡ್ಬೇಕಂತ ಬೇಡ್ತೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಅನೇಕ ವಿಜ್ಞಾಪನೆಗಳನ್ನು ನಿನ್ನ ಸಮ್ಮುಖದಲ್ಲಿ ತರುವುದಾಗಿದ್ದೇವೆ ದೇವ. ಶ್ರೀಮತಿ ನ್ಯಾನ್ಸಿ ಡೇವಿಡ್ ಅವರ ಸಲುವಾಗಿ ಮಾಡ್ತಾ ಇದ್ದೇವ. ಆ ಮಗಳನ್ನು ತಂದೆ ಅನೇಕವಾದಂತ ತೊಂದರೆ ದುಃಖದಲ್ಲಿರುವಾಗ ಆ ಮಗಳಿಗೆ ನಾವು ವಿಜ್ಞಾಪನೆ ಮಾಡುತ್ತೇವೆ ಸ್ವಾಮಿ. ಆಗಿನ ಕಾಲ ಪೇತ್ರನ ತನ್ನ ಎಲ್ಲಾ ಸಭಿಕರುಗಳು ಪ್ರಾರ್ಥನೆ ಮಾಡಿದಂತ ಸಂದರ್ಭ ಪೇತ್ರನ ಒಂದು ಸೆರೆಮನಿಯಿಂದ ಬಿಡಿಸಿದಂತ ದೇವರೇ, ನಮ್ಮ ಪ್ರಾರ್ಥನೆ ಲಾಲಿಸು ದೇವ. ನ್ಯಾನ್ಸಿ ಮಗಳನ್ನು ಮುಟ್ಟಿ ಸ್ವಸ್ಥ ಮಾಡು, ಆರೋಗ್ಯದಲ್ಲಿ ನಡೆಸು ಸ್ವಾಮಿ. ಆ ಮಗಳನ್ನು ನಿನ್ನ ಆರೋಗ್ಯದ ಕೃಪೆಯಲ್ಲಿ ಮಾತ್ರ ಸಾಧ್ಯ ಸ್ವಾಮಿ. ಮಗಳನ್ನು ಮುಟ್ಟಿ ಸ್ವಸ್ಥ ಮಾಡು. ಅವರ ತೆಗೆದುಕೊಳ್ಳುವಂತ ಔಷಧ, ಅವರು ತಗೊಳ್ಳುವಂತ ಡಾಕ್ಟರ್ ನೋಡುವಂತ ಎಲ್ಲಾ ಡಾಕ್ಟರ್ಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಡೆಸು, ಆರೋಗ್ಯದಲ್ಲಿ ನಡೆಸು, ಅವರನ್ನು ಮುಟ್ಟಿ ಸ್ವಸ್ಥ ಮಾಡು ಸ್ವಾಮಿ. ತಂದೆ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಇರುವಂತ ಪ್ರಾರ್ಥನೆ ಮಾಡುತ್ತೇವೆ ದೇವ. ಅವರನ್ನು ಆಶೀರ್ವಾದ ಮಾಡ್ರಿ. ಅವರ ತಾಯಿಯವರನ್ನು ಆರೋಗ್ಯದಲ್ಲಿ ನಡೆಸ್ರಿ. ಆ ಉಮಾವೆಂಬ ಒಂದು ಭಕ್ತ ಮಗಳು ಸ್ವಾಮಿ, ಆ ಮಗಳನ್ನು ಮುಟ್ಟಿ ಆರೋಗ್ಯದಲ್ಲಿ ನಡೆಸ್ರಿ ಸ್ವಾಮಿ. ಮಕ್ಕಳ ಸೌಭಾಗ್ಯವಂತೆ ಪಾಲಿಸ್ಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ಲೋಕೇಶ್ ಅವರ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ಅವರನ್ನು ಕೂಡ ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸ್ರಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ನಂಬಿಕೆಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡ್ತೇವೆ ಸ್ತೋತ್ರ. ಅನೇಕ ಕಷ್ಟ ತೊಂದರೆಗಳು ಬರುವುದುಂಟು ಸ್ವಾಮಿ ನಂಬಿಕೆಯಲ್ಲಿದ್ದಾಗ. ಆದ್ರೆ ನಿನ್ನ ಪರಲೋಕದ ಬಾಧ್ಯತೆಯನ್ನು ನಾವು ಹೊಂದಬೇಕಾದ್ರೆ ಇವೆಲ್ಲ ಕಷ್ಟಗಳು ಬರುತ್ತೆ ಎಂಬುದಾಗಿ ನಾವು ಸ್ಥಿರವಾಗಿ ನಂಬಿಕೆ ನಿಲ್ಲಲಿಕ್ಕೆ ಇರುವಂತಹ ಕಷ್ಟಗಳು ಸ್ವಾಮಿ. ಅದಕ್ಕಾಗಿ ಆ ಒಂದು ತಾಳ್ಕೊಳ್ಳುವಂತ ಶಕ್ತಿಯನ್ನು ಕೊಡು. ಆರೋಗ್ಯವಂತ ಪಾಲಿಸು, ಮಕ್ಕಳನ್ನು ಬಲಪಡಿಸು, ಆರೋಗ್ಯದಲ್ಲಿ ನಡೆಸು ಸ್ವಾಮಿ. ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ. ಆ ಮಕ್ಕಳ ಆಶೀರ್ವಾದದಲ್ಲಿ ನಿನ್ನ ಕೃಪೆಯಲ್ಲಿ ಸ್ವಾಮಿ. ಆ ವಿನಯ್ ಮತ್ತೆ ವಿಕ್ರಮ್ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆ ಮಕ್ಕಳನ್ನು ಆಶೀರ್ವಾದ ಮಾಡಿ ಆರೋಗ್ಯದಲ್ಲಿ ನಡೆಸ್ರಿ. ಅವರ ಕಷ್ಟ ಕಾರ್ಪಣೆಗಳನ್ನು ತೆಗೆದುಹಾಕಿ ಅವರು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ ಅವರು ಸ್ವಾಮಿಯನ್ನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬೇಡ್ಕೊಳ್ತೇವೆ. ಕುಲ್ಕರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಆರೋಗ್ಯ ದಯಪಾಲಿಸ್ರಿ. ಅವರ ಶ್ರೀಮತಿಯನ್ನು ಆಶೀರ್ವಾದ ಮಾಡ್ರಿ. ಅವರಿಗೆ ಆರೋಗ್ಯ ದಯಪಾಲಿಸ್ರಿ. ಅವರಲ್ಲಿ ಕುಟುಂಬದವರನ್ನು, ಒಂದು ಬಳಗದವರನ್ನು, ಆ ಸೊಸೆಯಂದರನ್ನು, ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ ದೇವ. ರಾಜೇಶ್ವರಿ ಸಿಸ್ಟರ್ಸ್ ಪ್ರಾರ್ಥನೆ ಮಾಡ್ತೇವೆ ದೇವ. ಮಗಳನ್ನು ಆಶೀರ್ವಾದ ಮಾಡ್ರಿ. ಅವ್ರ ಮಗಳ ಸ್ವಾಮಿ ಜಾಸ್ಮಿನ್ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆ ಮಗಳ ಸ್ವಾಮಿ ಗರ್ಭಫಲವು ನಿನ್ನ ಒಂದು ಕೃಪೆಯಲ್ಲಿ ಮಾತ್ರ ಸಾಧ್ಯ ಸ್ವಾಮಿ. ಆ ಮಗಳನ್ನು ಮುಟ್ಟಿ ಆರೋಗ್ಯದಲ್ಲಿ ನಡೆಸಿ ಆ ಒಂದು ಗರ್ಭಫಲವನ್ನು ದಯಪಾಲಿಸಬೇಕೆಂದು ಬೇಡ್ಕೊಳ್ತೇವೆ ದೇವ. ಇಲ್ಲಿ ನೆರೆದಂತ ಪ್ರತಿಯೊಬ್ಬರನ್ನ ವರಲಕ್ಷ್ಮಿ ಅವರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರನ್ನು ಆರೋಗ್ಯದಲ್ಲಿ ನಡೆಸಿರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ನಿಮ್ಮ ಕೃಪೆಗೆ ಪಾತ್ರನಾಗಿ ಆ ಮಕ್ಕಳನ್ನು ನಿನ್ನ ಸನ್ನಿಧಾನ ನಡಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಯಶವಂತ ಮಕ್ಕಳನ್ನು ಸರ್ವರ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಆರೋಗ್ಯ ದಯಪಾಲಿಸರಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಶ್ರೀಮತಿ ಪದ್ಮಿನಾಥ್ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರಿಗೆ ಇರುವಂತಹ ಕಾಲು ನೋವು, ಮೊಣಕಾಲು ನೋವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಒಳ್ಳೆ ಆರೋಗ್ಯ ದಯಪಾಲಿಸಬೇಕು ಅಂತ ಬೇಡ್ಕೊಳ್ತೇವೆ ದೇವ. ಆ ಮಕ್ಕಳ ಕುಟುಂಬವನ್ನು ಮತ್ತು ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ ದೇವ. ಮಂಜುನಾಥ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮಗನ ಆಶೀರ್ವಾದ ಮಾಡ್ರಿ, ಆರೋಗ್ಯ ನಡೆಸ್ರಿ, ಕೃಪೆಯಲ್ಲಿ ನಡೆಸ್ರಿ ಬೇಕೆಂದು ಬೇಡ್ಕೊಳ್ತೇವೆ ದೇವ. ನಮ್ಮ ಸಿಸ್ಟರ್ ಜೂಯಿತ್ ಅವರನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಆ ಮಗಳನ್ನು ಕೃಪೆಯಲ್ಲಿ ಆರೋಗ್ಯದಲ್ಲಿ ನಡೆಸ್ರಿ. ಅವಳ ಮೆಡಿಕಲ್ ಮಿನಿಸ್ಟ್ರಿಯನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರ ಮೆಡಿಕಲ್ ಮಿನಿಸ್ಟ್ರಿ ಮುಖಾಂತರ ಅನೇಕ ನಿನ್ನ ವಚನಗಳನ್ನು, ಸತ್ಯವನ್ನು, ನಿನ್ನ ಒಂದು ಕ್ರೈಸ್ತಿಯ ಒಂದು ವಚನಗಳನ್ನು ತಿಳಿಲಿಕ್ಕೆ ಸಹಾಯ ಮಾಡಿದ ಸ್ತೋತ್ರ ಸ್ವಾಮಿ. ಅವಳನ್ನು ಆಶೀರ್ವಾದ ಮಾಡಿ ತಂದೆ ಹಿರಿಕರಾದಂತೆ ಭಕ್ತರಾಜರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ತೋತ್ರ. ಇನ್ನು ಅನೇಕ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡುವಾಗ ನಿನ್ನ ಕೃಪೆಯಲ್ಲಿ ಮಕ್ಕಳು ನಡೆಸು, ಆರೋಗ್ಯ ನಡೆಸು. ಅವರನ್ನು ನಿನ್ನ ಪ್ರೀತಿ ಪಾತ್ರರನ್ನ ನಡೆಸ್ಕೊಳ್ಬೇಕೆಂದು ಬೇಡ್ಕೊಳ್ತೇವೆ. ಗ್ರೇಸಿಯವರನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ ಸ್ವಾಮಿ. ಅವರ ಕುಟುಂಬವನ್ನು ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ನಮ್ಮ ಪ್ರೀತಿಯ ಸೇವಕರು ಸ್ವಾಮಿ ಪಾಸ್ಟರ್ ರಾಜು ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನಿಜವಾದ ಇದೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಮಗನಿಗೆ ಆರೋಗ್ಯ ದಯಪಾಲಿಸ್ರಿ. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಆಶೀಶ್ ಅವರನ್ನು ಆಶೀರ್ವಾದ ಮಾಡ್ರಿ. ಆ ಸಣ್ಣ ಮಗನಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಮಗನ ಮುಂದಿನ ಭವಿಷ್ಯವನ್ನು, ಕೆಲಸವನ್ನು, ಮದುವೆ ಯೋಜನೆಗಳನ್ನು ನಿನ್ನ ಕೃಪೆಯಲ್ಲಿ ನಡೆಸುವ ತಂದೆ. ಅವರ ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ತಂದೆ, ಈಗ ನಾವೆಲ್ಲರೂ ಈ ಚಿಕ್ಕ ಗುಂಪಾಗಿನವನ್ನು ನಡೆಸಿ ಈ ಪ್ರಾರ್ಥನೆ ಕೂಡದಲ್ಲಿ ಸೇರಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಇನ್ನ ಮುಂದಿನ
ಒಂದು ಯೋಜನೆಗಳಲ್ಲಿ ಕೂಡ ನಾವು ಭಕ್ತಿಪೂರ್ವಕವಾದಂತಹ ಸೇವೆಯನ್ನು ಮಾಡುತ್ತಾ ನಿನ್ನ ಪ್ರೀತಿಗೆ ಬೇಕೆಂದು ಬೇಡ್ಕೊಳ್ತೇವೆ ಸ್ವಾಮಿ. ಈ ರಾತ್ರಿ ಸುಖನಿದ್ರೆಯನ್ನು ದಯಪಾಲಿಸು. ಒಂದು ನಿನ್ನ ಕೃಪೆಯನ್ನು ಮತ್ತೆ ನಾಳೆ ಅಂತ ಪಕ್ಷದಲ್ಲಿ ನಾವು ಒಂದು ವಾಕ್ಯಗಳನ್ನು ಕೇಳುವಂತ ಒಂದು ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ಬೇಡ್ಕೊಳ್ತೇವೆ ತಂದೆಯೇ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪವಿತ್ರಾತ್ಮನ ಶ್ರೇಷ್ಠವಾದ ವರವು, ಅನ್ಯೋನ್ಯತೆಯ ಸಮಾಧಾನ, ಶಾಂತಿಯ ಆರೋಗ್ಯ ಭಾಗ್ಯ ತಲೆಬಾಗಿ ಬಂದಿರತಕ್ಕಂತ ಎಲ್ಲಾ ನಿನ್ನ ಮಕ್ಕಳ ಮೇಲೆ ಹಾಗೂ ನಾವು ನಿನ್ನ ಮುಂದೆ ಅರ್ಪಿಸಿರುವ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಇಂದು ಎಂದೆಂದು ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. 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 ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠಗಳನ್ನು ನಡೆಸಿಕೊಟ್ಟಂತ ಹಿರಿಯ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ದೇಸಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರ ಶರಣಪ್ಪ ಅವ್ರಿಗೂ ಕೂಡ, ಜಾನ್ಸನ್ ಶರಣಪ್ಪ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ನಮ್ಮನ್ನ ಬಲಪಡಿಸಲಿ, ಆಧರಿಸಲಿ, ಪರಾಮರ್ಶಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಸೇರುವ ಹಾಗೆ ಕರ್ತನ ನಮ್ಮ ನಡೆಸಲಿ ಎಂದು ಬೇಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಎಲ್ಲರಿಗೂ ಶುಭರಾತ್ರಿ. Thank you, Pastor. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, Pastor. Thank you, Prasanna Kumar sir. Thank you very much. ಥ್ಯಾಂಕ್ ಯು ಪ್ರೇಮನಾಥ್. ಥ್ಯಾಂಕ್ ಯು ಸಿಸ್ಟರ್ ಗ್ರೇಸಿ. Thank you, Pastor. Thank you. ಸರಿ ಸರಿ. Sharanappa sir, thank you for prayer. ಸರ್ ಪ್ರಸನ್ನ ಸರ್ ಅವ್ರಿಗೆ ನಾವೆಲ್ಲ ವಿಶ್ ಮಾಡ್ಬೇಕಂತ ಎಲ್ಲರೂ ಮಲ್ಟಿಪ್ಲೈ ಆಗ್ತದ ಅಂತ ವಿಶ್ ಮಾಡೋದು ಅವ್ರಿಗೆ. All your prayers. Of course. Thank you. Thank you for your Yes, prayers. sir. Thank you after a long time. ಡೀಪ್ ಸ್ಟೋರಿ ಅಲ್ಲ ಸರ್ ಇದು. ಇಸ್ವಿಗಳ ಪ್ರಕಾರ ದೇವ್ರ ಶಿಷ್ಯರುಗಳ ಇಸ್ವಿಗಳ ಪ್ರಕಾರ ಅವರು ಹೌದು. ಗ್ರೇಟ್ ಅಲ್ಲ These messages are recorded by Pastor Raju. Anybody wants, you can have it. ಸರ್. Oh, I see. Acha. Thank you, Pastor Johnson sir. Thank you, Pastor sir. ಥ್ಯಾಂಕ್ ಯು. Okay. ಒಳ್ಳೆ ಮೆಸೇಜ್ ಇತ್ತು ಪಾಸ್ಟರ್ ಜಾನ್ಸನ್ ಸರ್. ನಿಮ್ ಪ್ರಾರ್ಥನೆ ತುಂಬಾ ಚೆನ್ನಾಗಿತ್ತು. Thank you for your remembering my family and my daughter. Thank you very much. ಥ್ಯಾಂಕ್ ಯು ಪಾಸ್ಟರ್ ಪ್ರಸನ್ನ ಕುಮಾರ್ ಪಾಸ್ಟರ್. ಥ್ಯಾಂಕ್ ಯು. ತುಂಬಾ ದಿವಸ ಆದ್ಮೇಲೆ ವಾಯ್ಸು. Thank you, Mukesh. ಒಳ್ಳೆ ವಾಕ್ಯ ತಿಳಿಸ್ಕೊಟ್ರಿ ಬಿಡಿಯಾಗಿ. ದೇವರು ನಿಮ್ಮನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಮಗೂ ಒಳ್ಳೊಳ್ಳೆ ವಾಕ್ಯಗಳು ತಿಳಿಸ್ಕೊಡ್ಲಿ ಅಂತ ಬೇಡ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ ದೇವ್ರ ಕೃಪೆ ಇರಲಿ. ದೇವ್ರ ಆರೋಗ್ಯ ಭಾಗ್ಯ ಕೊಟ್ರೆ ಸಾರ್ಕೊಂಡು ಹೋಗ್ತಾ ಇರೋದೆ. ದೇವ್ರ ಸೇವೆ ಮಾಡೋರು ಯಾವತ್ತೂ ದೇವ್ರ ಜೊತೆಲಿ Thank you for all your wishes and prayers. ಥ್ಯಾಂಕ್ ಯು ಪಾಸ್ಟರ್. ಈ ಗ್ರೂಪ್ ಅಲ್ಲಿ ಸೇರಿರೋ ಎಲ್ರಿಗೂ ಶುಭರಾತ್ರಿ. ದೇವ್ರ ಈ ವಾಕ್ಯಗಳೊಟ್ಟಿಗೆ ಎಲ್ಲರನ್ನು ಆಶೀರ್ವಾದ ಮಾಡಿ. ಆಮೆನ್. ಗುಡ್ ನೈಟ್. ಧನ್ಯವಾದಗಳೊಂದಿಗೆ ಮುಕ್ತಾಯ ಮಾಡ್ತೇನೆ.